ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಕ್ತರಹಳ್ಳಿ ಶ್ರೀ ಕಾಳಿಕಾ ದೇವಿಯ ಇನ್ನಷ್ಟು ವಿಶೇಷತೆಗಳು ಹಾಗೆ ಪವಾಡಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿ ನೋಡ್ತಿದ್ರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಿಂದಿನ ವಿಡಿಯೋದಲ್ಲಿ ಈ ದೇವಸ್ಥಾನದ ವಿಶೇಷತೆಗಳನ್ನು ಸ್ವತಃ ಸ್ವಾಮಿಗಳಿಂದನೇ ತಿಳ್ಕೊಂಡಿದ್ವಿ. ಹಾಗೆ ಭಕ್ತಾದಿಗಳು ತಮ್ಮ ಸ್ವಂತ ಅನುಭವಗಳನ್ನು ಸಹ ಹಂಚ್ಕೊಂಡಿದ್ರು. ಈ ವಿಡಿಯೋದ ಮೊದಲನೇ ಭಾಗದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕಾಳಿ ಅಂತಂದರೆ ನಮ್ಮ ಹಿಂದೂ ದೇವರುಗಳಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ದೇವಿಯವಳು. ಕೋರೆ ಹಲ್ಲು, ಹೊರಚಾಚಿದ ನಾಲಿಗೆ, ತಲೆ ಬುರುಡೆಗಳನ್ನು ಮಾಲೆಯನ್ನಾಗಿ ಧರಿಸಿ ಹಾಗೆ ಬೇಡಿ ಬಂದಂತಹ ಭಕ್ತಾದಿಗಳ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ದೇವತೆಯವಳು. ದೇವಿಯ ದರ್ಶನವನ್ನು ಮಾಡ್ತಾ ಭಕ್ತಿಯಿಂದ ಬೇಡ್ಕೊಳ್ಳಿ. ದೇವಿ ನಿಮ್ಮೆಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ. ತ್ರಿಶೂಲ ಪವಾಡ ಅಂತ ಹೇಳಿದ್ರಿ ಸ್ವಾಮಿಗಳೇ, ಅದು ಕೈಯಲ್ಲಿ ತ್ರಿಶೂಲ ಹಿಡಿದ ತಕ್ಷಣ ಅವ್ರಿಗೆ ದೇವಿನೇ ಪರಿಹಾರ ಕೊಡ್ತಾಳೆ ಅಂತ ಹೇಳಿದ್ರು. ಅದು ಯಾವ ರೀತಿ ಅಂತ ಅದರ ಅನುಭವ ನೀವು ಮಾಡ್ಕೊಬೋದು. ಅದು ಬೇರೆಯವ್ರನ್ನ ಕೇಳಿ ಹೇಳೋದಕ್ಕಿಂತ ಅದರ ಅನುಭವ ನೀವು ಕೇಳ್ಕೊಂಡು ನೀವು ಮಾಡಿದ್ರೆ ಒಳ್ಳೇದು. ಯಾಕಂತಂದರೆ ಅಲ್ಲಿ ಈಗ ಚಿಕ್ಕ ಚಿಕ್ಕ ಮಕ್ಳಿಗೂ ಬರ್ತಾರೆ ದೇವ್ರದ್ದು. ಆದರೆ ಇಲ್ಲಿ ಬಂದು ಇಲ್ಲಿ ಯಾರು ಏನು ಹೇಳೋಂಗಿಲ್ಲ, ನಾನು ಯಾರಿಗೂ ಏನು ಹೇಳೋಂಗಿಲ್ಲ. ತ್ರಿಶೂಲ ಹಿಡ್ಕೊಂಡು ಈ ಥರ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಒಬ್ಬೊಬ್ಬರಿಗೆ 10 ಸೆಕೆಂಡ್ ಬರುತ್ತೆ, ಒಬ್ಬರಿಗೆ 20 ಸೆಕೆಂಡ್, ಇಲ್ಲ ಒಬ್ಬರಿಗೆ 10 ನಿಮಿಷಕ್ಕೆ ಬರುತ್ತೆ ಬೆಳಕು. ಬೆಳಕು ಯಾವ ರೀತಿ ಲೈಟ್ ಬೆಳಗ್ತಾರೆ, ಸೂರ್ಯ ಬೆಳಗ್ಗೆ. ಈಗ ನಾವು ಕಣ್ಬಿಟ್ಟು ಹೆಂಗಿರುತ್ತೆ, ಕಣ್ಣು ಮುಚ್ಚಿದಾಗ ಅದೇ ಥರ ಬೆಳಕಿರುತ್ತೆ. ಅದರಲ್ಲಿ ಅಮ್ಮನವರು ಯಾವ ದೇವ್ರುಗಳು ಬರ್ಬೇಕು ಅಂತ ಇರ್ತಾರೆ, ಎಲ್ಲ ದೇವತೆಗಳನ್ನು ಬಂದು ಮಾತಾಡ್ತಾರೆ ಡೈರೆಕ್ಟಾಗಿ. ಈಗ ನನ್ನ ಹತ್ರ ಮಾತಾಡ್ತಾರೆ ಅಂದರೆ ಅವರ ಸಮಸ್ಯೆಗೆ ಅವರೇ ಪರಿಹಾರ ಕೇಳ್ತಾರೆ. ನಮ್ಗೆ ಯಾರು ಮಾಡಿಸಿದ್ರೆ ತೋರಿಸ್ತಾರೆ, ಯಾರು ವಾಮಾಚಾರ ಮಾಡಿಸಿದ್ರೆ, ಚೌಡಿ ಪ್ರಯೋಗ ಮಾಡಿಸಿದ್ದಾರೆ ಅನ್ನೋದೆಲ್ಲ ನೋಡ್ತಾರೆ ಅವರೇ. ಡೈರೆಕ್ಟ್ ಲೈವಲ್ಲಿ ನೋಡ್ತಾರೆ. ಲೈವಲ್ಲಿ ಏನೋ ಟಿವಿನ ನಾವು ಯಾವ ಥರ ಸಿನಿಮಾ ನೋಡ್ತೀರೋ ಅದೇ ರೀತಿ ನಾವು ಯಾವ ರೇಖೋ ನಾನು ಯಾರಿಗೂ ಏನು ಹೇಳಲ್ಲ, ನಾನು ನೋಡಲ್ಲ. ನನ್ನ ಪಡೆಗೆ ನಾನು ಬಂದವ್ರದ್ದು ಯೋಗಕ್ಷೇಮ ಅಷ್ಟೇ ವಿಚಾರಿಸ್ತೀನಿ. ನಾನಂತೂ ತುಂಬಾ ಆಶ್ಚರ್ಯಕರ ಘಟನೆಗಳನ್ನು ನೋಡಿದೆ, ಭಕ್ತರ ಮಾತುಗಳನ್ನು ಸಹ ಕೇಳಿದೆ. ಆದರೆ ವಿಡಿಯೋ ಮಾಡಲಿಕ್ಕೆ ಕುಟುಂಬಸ್ಥರು ಒಪ್ಪಲಿಲ್ಲ, ಸಮಸ್ಯೆ ಆಗುತ್ತೆ ಅಂತಂದರು. ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಪರ್ಮಿಷನ್ ಕೊಟ್ಟಂತಹ ಕೆಲವು ವಿಡಿಯೋಗಳನ್ನು ಮಾತ್ರ ಮಾಡಲಾಗಿದೆ. ಆಶೀರ್ವಾದ ಮಾಡ್ತಾಳೆ ಬಲಗಡೆಯಿಂದ. ಹೂವು ಈ ಕಡೆ ಬಿತ್ತು, ಹೂವು ಇನ್ನೂ ಬಿದ್ದಿಲ್ಲ, ಕೈ ಮಾತ್ರ ಆಶೀರ್ವಾದ ಮಾಡ್ತಾವ್ರ ಅಮ್ಮನ. ಸರ್ ಇರ್ಲಿ, ಹೂವು ಅಮ್ಮ ಏನನ್ನ ಆಗಿದ್ರೆ ಬಲಗಡೆ ಕೊಡಮ್ಮ ವಾಮಾಚಾರ, ಇಲ್ಲ ಅಂದ್ರೆ ಎಡಗಡೆ ಕೊಡಮ್ಮ ಅಂತ ಕೇಳಮ್ಮ. ಬಲಗಡೆನೆ ಕೊಡ್ತೀವಿ. ಈ ಕಡೆನಾ ವಾಮಾಚಾರ ಆಗಿದೆ ಅಂತ ದೇವ್ರು ಮೆರವಣಿಗೆ ತರ ಬರ್ತದೆ. ಸರ್ ಇರ್ಲಿ, ಆ ತಾಯಿಗೆ ಆ ಬೆಳಕಲ್ಲಿ ಅರ್ಶಿನ ಕುಂಕುಮಕ್ಕೆ ಪೂಜೆ ಮಾಡ, ಅಮ್ಮನಿಗೆ ಅರ್ಶಿನ ಕುಂಕುಮಕ್ಕೆ ಆ ಬೆಳಕಲ್ಲಿ ಪೂಜೆ ಮಾಡಮ್ಮ. ಅವ್ರ ಮಕನೇ ಕಾಣಿಸ್ತೈತೆ. ಅವರೇ ಅಮ್ಮ ನಿಮಗೆ ಕಿಡುಕು ಮಾಡಿರೋದು ಅವರೇ. ಇವಾಗ ನಿಮ್ ಕಣ್ಮುಂದೆ ಬಂದ್ರಲ್ಲಮ್ಮ, ಅವರೇ ನಿಮ್ಗೆ ಈ ತರ ವಾಮಾಚಾರ ಆಗಿದೆ ಅಂತ. ಈಗ ಅಮ್ಮನ್ನ ಕೇಳಿ, ಎಲ್ಲಿ ಏನ್ ಮಾಡವ್ರೆ ಅದನ್ನ ತೋರಿಸ್ಕೊಡಮ್ಮ ಅಂತ ಕೇಳ್ರಿ. ಈ ಪ್ರಯೋಗನ ಏನ್ ಮಾಡಿದಾರೆ ಅದನ್ನ ತೋರಿಸ್ಕೊಡಮ್ಮ ಅಂತ ಕೇಳಮ್ಮ ಅಮ್ಮನ. ನೆಲ ಚೆಚ್ಚುತ್ತಾ ಇದ್ದಾರೆ, ತ್ರಿಶೂಲ ಹಿಡ್ಕೊಂಡು ನೆಲ ಚೆಚ್ಚುತ್ತಾಳೆ ಸೆಂಟ್ರಲ್ಲಿ ಅಮ್ಮನ. ನಮ್ಮ ಮನೆ ಏನೈತೆ ಅಂತ ನೋಡಿ, ಕೆಳಗಡೆ ಏನೈತೆ ಅಂತ ನೋಡಿ. ನಿಮ್ಗೆ ಏನು ಚೇಂಜಸ್ ಆಯ್ತಾ? ಏನೋ ಕಪ್ಪಗ ಕಾಣಿಸ್ತೈತೆ. ಬಟ್ಟೆ ಏನನ್ನ ಕಟ್ಟಿದ ಗಂಟು ತರ, ಗಂಟು ಒಳಗಡೆ ಏನಾಯ್ತು ಅಂತ ನೋಡಮ್ಮ. ಬೇರೆ ಬೂದಿ ತರ. ಆಮೇಲೆ ಬರ ಬೂದಿನೇ ಹಾಕಿದಾರ ಕೆಳಗಡೆ. ನಿಮ್ಗೆ ಈ ತರ ಆಗ್ತಾರ ಸಮಸ್ಯೆ, ಆ ಬೂದಿ ಅದ್ರ ಗಂಟು ಹಾಕಿ ಇಕ್ಕಿರೋದ್ರಿಂದನೇ ಇದೇ ತರ ಆಗ್ತಾ ಇದೆ ಅಂತ ಕೇಳಮ್ಮ ಅಮ್ಮನ. ನಿಮ್ಗೆ ಈ ತರ ಮನೆ ಸಮಸ್ಯೆ ಆಗಲಿ, ಈ ತರ ಸಮಸ್ಯೆ ಆಗ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಅದೇನೇನ ಕೇಳ್ರಿ. ಏನೋ ಸೆಂಟ್ರಲ್ಲಿ ಒಂಥರ ಬೆಂಕಿ ತರ ಸುತ್ತ ಹಾಕಿದಾರ. ಹೋಮ ತರ ಏನಾರು ಮಾಡ್ತಾ ಇದಾರ, ರಂಗೋಲಿ ಏನಾರು ಹಾಕಿ. ರಂಗೋಲಿ ತರ ಇಲ್ಲ, ಬೂದಿ. ಆ ಸೆಂಟ್ರಲ್ಲಿ ಚಕ್ರ ತರ. ಚಕ್ರ ಹತ್ರ ರಂಗೋಲಿ ತರ ಮಾತು. ಚಕ್ರ ಅಂದ್ರೆ ರಂಗೋಲಿ. ಸೆಂಟ್ರಲ್ ಕಪ್ಪಗ ಬೂದಿ, ಸೆಂಟ್ರಲ್ ಸುತ್ತ ಗೆರೆ. ಯಾರದ್ ಮಾಡ್ತಾರದು? ಅದು ಪಕ್ಕದ ಮನೆಯವ್ರು ಆಗಲೇ ಹೇಳಿದ್ರಲ್ಲ, ಅವರೇನಾ? ಮಕ ಅವರೇ ಬರ್ತಾ ಇದೆಯಾ? ಸರಿ ಅಮ್ಮ, ಅದನ್ನ ಬಿಟ್ಟು ಇನ್ನೇನ ಬೇರೆ ಏನಾನ ಪ್ರಯೋಗ ಏನಾನ ಮಾಡಿಸಿದಾರ ಅಂತ ಕೇಳಮ್ಮ ಅಮ್ಮನ. ಅಷ್ಟೇನಾ, ಇನ್ನೇನಾನ ಮಾಡಿಸಿದಾರ ಅಂತ ಕೇಳ್ರಿ. ಈ ತ್ರಿಶೂಲನೇ ಹಿಂಗೆ ಇಟ್ಕೊಂಡಿದ್ದಾರೆ. ಇರ್ಲಿ ಅಷ್ಟೇ. ನಿಮ್ಮ ಸಮಸ್ಯೆ ಇನ್ನೇನ ಐತೆ ಕೇಳೋದು ನಿಮ್ದು ಅಕ್ಕ? ಇನ್ನೇನ ಐತೆ ಕೇಳೋದು? ನನ್ನ ಮಗನ್ಗೆ ಹುಷಾರಿಲ್ಲ, ಯಾವಾಗ ನೋಡು ಹುಷಾರಿಲ್ಲ, ಹಾಸ್ಪಿಟ್ಲ್ಗೆ ಹೋದ್ರೇನು ಮೇಲಾಗಲ್ಲ. ನಿನ್ನ ಮಗನ ಕರಿಯಮ್ಮ, ನೀನು ಬೆಳಕಲ್ಲಿ ಕಣ್ಮುಂದೆ ಕರಿ ಬರ್ತಾನೆ ಅಂತ ನಿಮ್ಮ ಜಮೀನಲ್ಲಿ.
ಯಾವ್ದೋ ಮನುಷ್ಯ ಕಾಣುತ್ತೆ. ಮನುಷ್ಯ ಗೊಂಬೆ ತರ ಕಾಣ್ತೈತೆ. ಎಲ್ಲಿ ಅಮ್ಮನ ಪಾದ ಕೆಳಗಡೆ ಯಾರಾದ್ರು ಮಾಡಾಕಿರೋದು, ಆ ತಾಯಿ ಎಳ್ಕೊಂಡಿರೋದು ಏನಂತ ನೋಡೋದು? ತೆಗಿತದೆ. ಗೊಂಬೆ ಮಾಡಿಕ್ಬಿಟ್ಟವ್ರೆ ಹಾ, ಹೊಲದಲ್ಲಿ. ಹೊಲ್ದಲ್ಲ? ಹೋಗ್ಬಾರ್ದು ನಾನು. ಇವಾಗ ಆ ತಾಯಿ ಅದನ್ನ ಸುಟ್ಟಾಕಿಲ್ಲ ಬೊಂಬೆನಾ? ಈಗ ಮತ್ತೆ ಮಾಡಿರೋದು. ಮತ್ತೆ ಮಾಡಿದಾರಾ? ಈಗ ಅದರಿಂದ ಏನು ತೊಂದರೆ ಏನಿಲ್ಲ ಅಂತ ಕೇಳಿ, ಏನು ಅದರಿಂದ ಏನು ಪ್ರಾಬ್ಲಮ್ ಏನಾಗಲ್ವಂತ? ಮುಂದಕ್ಕೆ ಆಗಲ್ಲ ಇನ್ನು. ಮುಂದಕ್ಕೆ ಏನಾಗಲ್ಲಂತ? ನಿಂಬೆಹಣ್ಣು ಒಂದು ಇಕ್ಕೊಂಡ್ರೆ ಸರ್ ಹೋಗುತ್ತಂತ ನಿಮಗೆ? ನಿಂಬೆಹಣ್ಣು ಎತ್ಕೊಂಡು ಯಾವಾಗ ಜೊತೆಲಿ ಇರ್ಬೇಕು. ಜೊತೆಗಿರ್ಬೇಕಂತ ನಿಂಬೆಹಣ್ಣು? ಹೊಲದಲ್ಲಿ ಒಂದು ನಿಂಬೆಹಣ್ಣು ಹಾಕ್ಬೇಕು. ಹಾಂ, ಹೊಲಕ್ಕೊಂದು ಮನೆ ಕಟ್ಟೋ ಇದಿದೆ. ಹಾಂ, ಬರೋ ತಿಂಗಳು ಸ್ಟಾರ್ಟ್ ಮಾಡ್ತಾಳೆ ಮನೆ ಕಟ್ಟಕ್ಕೆ. ಹೌದಾ? ಅಲ್ಲಿ ಹಾಕುವಾಗ ಇಲ್ಲಿ ಅಮ್ಮನ ಹತ್ರ ಬಂದು ನಿಂಬೆಹಣ್ಣು ಎತ್ಕೊಂಡು ಹೋಗ್ಬೇಕು. ಎತ್ಕೊಂಡು ಹೋಗ್ಬೇಕಂತ? ಮನೆ ಕಟ್ತಾಳೆ ಬರೋ ತಿಂಗಳು. ಏನು ತೊಂದರೆ ಏನಾದ್ರಿಂದ ಏನಾಗಲ್ಲ ಅಂತ? ಪ್ರತಿದಿನ ಇಲ್ಲಿ ತ್ರಿಶೂಲ ಪವಾಡ ಇರುತ್ತೆ. ಬೆಳಗ್ಗೆ 10ರಿಂದ ರಾತ್ರಿ 8 ಗಂಟೆವರೆಗೆ ಇರುತ್ತೆ. ತ್ರಿಶೂಲ ಪವಾಡಕ್ಕೆ 500 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. ಹಾಗೆ ಮತ್ತೊಂದು ವಿಶೇಷತೆ ಏನು ಅಂತಂದರೆ, ಈ ದೇವಸ್ಥಾನದಲ್ಲಿ ತಾಯಿಯ ತ್ರಿಶೂಲವನ್ನು ಹೋಮಕುಂಡದಲ್ಲಿ ಇರಿಸಿ ಭಕ್ತಾದಿಗಳ ಕೈಯಲ್ಲಿ ತ್ರಿಶೂಲವನ್ನು ಇರಿಸಿ ಕಣ್ಣು ಮುಚ್ಚಿ ನಿಲ್ಲಿಸಿ ದೃಷ್ಟಿಯನ್ನು ನಿಂಬೆಹಣ್ಣಿನಿಂದ ತೆಗೆಯಲಾಗುತ್ತೆ. ಇದರಿಂದ ನಮಗಾಗಿರುವಂತಹ ದೃಷ್ಟಿ ಎಲ್ಲವೂ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಶುಲ್ಕವನ್ನು ತೆಗೆದುಕೊಳ್ಳೋದಿಲ್ಲ. ಇಲ್ಲಿ ಮಾಟ ಮಂತ್ರ ಭೂತ ಪ್ರೇತ ಬಗ್ಗೆ ಪರಿಹಾರ ಇದೆ. ಮತ್ತೆ ಚೌಡಿ ಪ್ರಯೋಗಕ್ಕೆ ಎಲ್ಲದಕ್ಕೂ ಚೌಡಿ ಪ್ರಯೋಗ ಅಂದ್ರೆ ಏನು? ಚೌಡಿ ಪ್ರಯೋಗ ಅಂದ್ರೆ ಅತಿಯಾಗಿ ಭಯಂಕರ ಮಾಡ್ತಾರೆ ಚೌಡಿ ಪ್ರಯೋಗ. ಇದು ಈಗ ಎಲ್ಲ ಕಡೆ ಹೆಚ್ಚಾಗಿದೆ ಚೌಡಿ ಪ್ರಯೋಗ ಅನ್ನೋದು. ಹಾಗಾಗಿ ಇಲ್ಲಿ ಅದಕ್ಕೆಲ್ಲ ನಿವಾರಣೆ ಮಾಡ್ಬೇಕಂದ್ರೆ ಅಮ್ಮನವ್ರ ಆಜ್ಞೆ ಇರುತ್ತೆ. ಅದರಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಗ್ರಂಥ ಇಲ್ಲ, ಒಂದು ಬುಕ್ ಇಲ್ಲ, ಆತದಲ್ಲ, ಒಂದು ಬುಕ್ ಇಲ್ಲ, ಒಂದು ವಿದ್ಯೆ ಕಲ್ತಿರೋ ಬುಕ್ ಇಲ್ಲ. ಅಮ್ಮನೇ ಅದು ಲ್ಯಾಂಗ್ವೇಜು ಇಡೀ ಪ್ರಪಂಚದಲ್ಲಿ ಯಾರು ಓದೋಕ್ಕಾಗಲ್ಲ, ಕಂಡುಹಿಡಿಯೋಕ್ಕಾಗಲ್ಲ, ಮಾತಾಡೋಕೆ ಬರಲ್ಲ ಅಂತ ಲ್ಯಾಂಗ್ವೇಜ್ ಅಂತ ಭಾಷೆಯಲ್ಲಿ ಹೋಮ ಮಾಡ್ತಾರೆ. ಅಮ್ಮ ಮೈ ಮೇಲೆ ಬಂದಾಗ ಹೋಮ ಮಾಡ್ತೀರಿ ನಾವು. ಹೋಮದಲ್ಲಿ ಎಲ್ಲ ನಿವಾರಣೆ ಆಗ್ತದೆ. ಅದು ಶಾಶ್ವತ ಪರಿಹಾರ. ಶಾಶ್ವತ ಪರಿಹಾರ. ಒಮ್ಮೆ ಈ ಒಂದು ಕ್ಷೇತ್ರಕ್ಕೆ ಬಂದು ಹೋದ್ರೆ ಯಾವುದೇ ರೀತಿಯಾಗಿ ಮತ್ತೆ ಗಾಳಿ ಅದೆಲ್ಲ ಸೋಕಲ್ಲ ಅಂತ. ಈ ಅವ್ರ ಜನ್ಮ ಪರ್ಯಾಂತರ ಬರಲ್ಲ. ಅವ್ರು 100 ವರ್ಷ ಚೆನ್ನಾಗಿರ್ಲಿ, ಅವ್ರಿಗೆ ಜನ್ಮ ಪರ್ಯಾಂತರ ಅವ್ರಿಗೆ ಯಾವುದೇ ರೀತಿ ಗಾಳಿನೂ ಬರಲ್ಲ, ಯಾವ ದೇವನೂ ಬರಲ್ಲ, ಯಾವ ಮಾಟ ಮಂತ್ರ ಮಾಡಿಸಿದ್ದು ತಗಲ್ಲ. ಎಷ್ಟು ದಿವಸ ಇರ್ಬೇಕಾಗುತ್ತೆ ಸ್ವಾಮಿಗಳೇ? ಅಮ್ಮ ಆ ಥರ ಏನಿಲ್ಲ. ಈಗ ದೂರದಿಂದ ಬರೋರು ಉಳ್ಕೊಳ್ತಾರೆ, ಹತ್ತಿರದಿಂದ ಬರೋರು ಸ್ವಾಮಿ ನಾವು ಇಲ್ಲೇ ಇರ್ತೀರಿ, ಅಮ್ಮನ ಹತ್ರ ಒಂದ್ ದಿವಸ ಮಲಗ್ತೀರಿ, ನಿಮ್ ಇಷ್ಟ, ನೀವು ಎಷ್ಟು ದಿವಸ ಇರ್ರಿ, ಅವರ ನೆಮ್ಮದಿ. ನೀವು ಒಂದ್ ದಿವಸ ಅಲ್ಲ, ತಿಂಗಳ ಇರ್ರಿ, ವರ್ಷ ಇರ್ರಿ, ನಿಮ್ಗೆ ಯಾರು ಇಲ್ಲಿ ಹೋಗಂತ ಹೇಳೋರು ಯಾರು? ನಿಮ್ಮ ಇಷ್ಟ ನಿಮಗೆ ಇಷ್ಟು ದಿವಸ ಇರ್ತೇವೆ ಇರಿ, ಹೋಗ್ಬೇಕಂದ್ರೆ ಹೋಗಿ. ಹಾಗೆ ಇನ್ನೊಂದು ಅಚ್ಚರಿ ಸಂಗತಿ ಏನಂದ್ರೆ ಸ್ವಾಮಿಗಳೇ, ಈ ಒಂದು ಕೆಲವು ತಿಂಗಳ ಹಿಂದೆ ಬೃಹದಾಕಾರದ ಮರ ಅದು ಈ ಒಂದು ದೇವಸ್ಥಾನದ ಮೇಲೆ ಬಿದ್ದರೂ ಭಕ್ತಾದಿಗಳು ಯಾರಿಗೂ ಸಹ ಏನೂ ಆಗಿಲ್ಲ ಅಂತ ಕೇಳ್ಪಟ್ಟೆ. ನಾನು ನೋಡಿದೆ ಸಹ ವಿಡಿಯೋದಲ್ಲಿ. ಅದು ಹೇಗೆ ಅಂತ? ಅಮ್ಮ ಅದು ಅವತ್ತು ಶುಕ್ರವಾರ ಇತ್ತು. ಶುಕ್ರವಾರ ಅದು ಮಾರ್ಚ್ 2ನೇ ತಾರೀಕು ಅಷ್ಟೇ ಶುಕ್ರವಾರ. ಆ ತಿಂಗಳಲ್ಲಿ ಫಸ್ಟ್ ಆಗಲೇ ಮಳೆ ಬಿದ್ದಿದ್ದು. ಆದರೆ ಮಳೆ ಗಾಳಿ ಏನಿಲ್ಲ, ಲೈಟಾಗಿ ಮಳೆ ಬೀಳ್ತಾ ಇತ್ತು, ಲೈಟಾಗಿ ಗಾಳಿನೇ ಬೀಳ್ತಾ ಇತ್ತು. ಸಿಡಿಲು ಹೊಡೆದ್ಬಿಡ್ತು ಮರಕ್ಕೆ. ಸಿಡಿಲು ಹೊಡೆದ್ಬಿಟ್ಟು ಮರ, ಬೃಹತ್ಕಾರ ಮರ, ಹೌದೌದು ನೋಡಿದೆ ನಾನು. ಅದು ಅರ್ಧಕ್ಕೆ ನಿಂತಿದೆ ಹೀಗೇನೆ, ಅದು ಕಂಪ್ಲೀಟ್ ಆಗಿ ದೇವಸ್ಥಾನದ ಮೇಲೂ ಬಿದ್ದಿಲ್ಲ, ಯಾರಿಗೂ ಏನೂ ಆಗಿಲ್ಲ. 30ರಿಂದ 40 ಜನ ಇದ್ರು, ಒಬ್ರಿಗೊಂದು ಸಣ್ಣ ಗೆರೆ ಬಿತ್ತು. ಯಾಕಂದ್ರೆ ಅಮ್ಮನ ಸನ್ನಿಧಾನದಲ್ಲಿ ಒಬ್ಬರಿಗೆ ಒಂದು ತೊಂದರೆ ಆದ್ರೆ ಅಮ್ಮನಿಗೆ ತಾನೇ ಕೆಟ್ಟ, ಅದಕ್ಕೋಸ್ಕರ ಅಮ್ಮನ ಕಾಪಾಡುತ್ತೆ. ಈಗ ಅಮ್ಮ ಇಲ್ಲ ಅಂದ್ರೆ ಇಲ್ಲಿ ಅನಾಹುತಗಳು ಹೆಚ್ಚಾಗಿ ನಡೆಯುತ್ತೆ. ಒಂದು ಸಾಕ್ಷಿ ಅದಕ್ಕೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಇಲ್ಲಿ ದೇವಿಯ ವಾಗ್ದಾನ ನಡೆಯುತ್ತೆ. ಇಲ್ಲಿನ ವಾಗ್ದಾನದ ವಿಶೇಷತೆ ಏನು ಅಂತಂದರೆ, ಇಲ್ಲಿ ದೇವಿಯನ್ನು ಹೆಣ್ಣು ಮಕ್ಕಳೇ ಹೊರ್ತಾರೆ. ಈ ವಾಗ್ದಾನದಲ್ಲಿ ದೇವಿಯನ್ನು ಪ್ರಶ್ನೆ ಮತ್ತು ಇಷ್ಟಾರ್ಥಗಳನ್ನು ಕೇಳಲಾಗತ್ತೆ. ಪ್ರಶ್ನೆ ಕೇಳಿದಾಗ ಫಲಿಸುತ್ತೆ ಅಂತಂದರೆ ದೇವಿ ಬಲಭಾಗಕ್ಕೆ ತಿರುಗ್ತಾಳೆ, ಇಲ್ಲ ಅಂತಂದರೆ ಎಡಭಾಗಕ್ಕೆ ತಿರುಗ್ತಾಳೆ. ವಿಶೇಷತೆ ಏನು ಅಂತಂದರೆ, ದೇವಸ್ಥಾನದ ಮಂಡಳಿಯವರು ಯಾರೂ ಸಹ ಇದರಲ್ಲಿ ಭಾಗಿಯಾಗೋದಿಲ್ಲ. ಬರುವಂತಹ ಭಕ್ತಾದಿಗಳೇ ಈ ದೇವಿಯನ್ನು ಹೊರ್ತಾರೆ. ಶಶಿಕಿರಣನವ್ರಿಗೆ ಈ ವರ್ಷದಲ್ಲಿ ಮದುವೆ ಆಗುತ್ತಂದ್ರೆ ಬಲಗಡೆ ಕೊಡಮ್ಮ, ಇಲ್ಲ ಇನ್ನು ಲೇಟು ದೂರ ಅಂದ್ರೆ ಎಡಗಡೆ ಕೊಡು.
ಕರ್ಪೂರ ಕೊಡಲ್ಲ, ಇಲ್ಲಿ ಅರ್ಶಿನ ಕುಂಕುಮ ಅಷ್ಟೇ ಕೊಡೋದು. ಕರ್ಪೂರ ಏನು ಕೊಡಲ್ಲ. ಇಲ್ಲಿ ದೇವಸ್ಥಾನದಲ್ಲಿ ಕರ್ಪೂರ ಇಡೋದು, ಬೇವಿನ ಸೊಪ್ಪು ಆ ತರ ಕೊಡಲ್ಲ. ಅರ್ಶಿನ ಕುಂಕುಮ ಒಂದು ಕೊಡ್ತೀರಿ. ತಲೆಮೇಲೆ ಇಡು, ತಲೆಮೇಲೆ ಇಡು. ವಾಗ್ದಾನಕ್ಕೆ ನಿಲ್ಲಿಸ್ತೀವಿ. ಅಲ್ಲಿ ಹಿಂಗೆ ನಾವು ಬೆಳಕಲ್ಲಿ ಹೂವು ಇಟ್ಟು ಹೊರ ಕೇಳ್ತೀವಿ ಎಡಕ್ಕೆ ಬಲಕ್ಕೆ. ಇಲ್ಲಿ ಆ ಥರ ಎಡಕ್ಕ ಬಲಕ ತಾಯಿ ಸ್ಪರ್ಶದಲ್ಲಿ ವಾಗ್ದಾನ ಆಗುತ್ತೆ. ಕರೆಂಟ್ ಶಾಕ್ ಹೊಡೆದಂಗೆ ಆಗೋದು, ವಾಮಾಚಾರ ಆಗಿದ್ರೆ ಆ ತಾಯಿ ಬಲಗಡೆ, ಇಲ್ಲ ಅಂದರೆ ಗ್ರಹಗತಿ ಕಂಡಂದ್ರೆ ಆ ತಾಯಿ ಎಡಕ್ಕೆ, ಕರೆಂಟ್ ಶಾಕ್ ಹೊಡೆದಂಗೆ ಆಗೋದಿಲ್ಲ, ಕೈ ಜೋಮ ಆಗೋದು ಆಗುತ್ತೆ. ಆ ಬೆಳಕಲ್ಲೇ ನಾವು ಹೂವು ಕೇಳ್ತೀವಿ ಹೊರ ವಾಮಾಚಾರ ಆಗಿದೆ ಇಲ್ಲ ಅಂತ. ಇಲ್ಲಿ ಆ ಥರ ಬೆಳಕು ಬರಿಲ್ಲ ಅಂದರೆ ಇಲ್ಲಿ ನಿಲ್ಲಿಸ್ತೀವಿ ವಾಗ್ದಾನಕ್ಕೆ. ಒಬ್ಬೊಬ್ರಿಗೆ ಅಲ್ಲಿ ಬೆಳಕು ಬರಿಲ್ಲ ಅಂದರೆ ಇಲ್ಲಿ ಬೆಳಕು ಬರುತ್ತೆ, ಇಲ್ಲಿ ಬೆಳಕು ಬರುತ್ತೆ, ಇಲ್ಲಾಂದ್ರೆ ವಾಗ್ದಾನ ಕೇಳಿಸ್ತೀವಿ. ಅಲ್ಲಿ ವಾಗ್ದಾನ ನಡೀತಿದೆಯಲ್ಲ ಅದು ಕೇಳ್ತೀವಿ. ಅದು ಕೇಳ್ತಾರೆ. ಇದು ಡೈರೆಕ್ಟ್ ಆಗಿ ದೇವಿನೇ ಇಲ್ಲಿ ಇಟ್ಕೊಂಡು ಕೇಳೋ ಥರ ಅವ್ರಿಗೆ ಬೆಳಕು ಬರಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗ ಬೆಳಕು ಬರಿಲ್ಲ ಅಂತ ಇದು ಮಾಡ್ತಾರೆ. ಅದಕ್ಕೆ ಅಮ್ಮ ಡೈರೆಕ್ಟಾಗಿ ಇಟ್ಕೊಂಡೆ ವಾಗ್ದಾನ ಕೇಳಿಸ್ತೀವಿ. ಏನಕ್ಕೆ ಇದು ಕೆಳಗಡೆ ಕೂರಿಸಿರೋದು? ಏನೋ ನೆಗೆಟಿವ್ ಆ ಥರ ಇತ್ತಂದ್ರೆ ತಾಯಿ ತಲೆ ಮೇಲೆ ಇಟ್ಟು ಹಿಂಗೆ ಆಡ್ದವಾಗ ಅದು ಕಮ್ಮಿ ಆಗುತ್ತೆ. ತಾಯಿ ತಲೆ ಮೇಲೆ ಇಟ್ಕೊಂಡು ಆಯಮ್ಮನು ಕುಕ್ಕಿಂಗ್ ಆಡೋ ಥರ. ಸ್ನೇಹಿತರೆ, ಕರ್ನಾಟಕದ ಅನೇಕ ಭಾಗಗಳಿಂದ, ಸುತ್ತಮುತ್ತಲಿನ ರಾಜ್ಯಗಳಿಂದ ಸಹ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಬಹಳಷ್ಟು ಜನ ಒಳಿತನ್ನು ಕಂಡಿದ್ದಾರೆ. ಹಣಕಾಸಿನ ಸಮಸ್ಯೆ ಇರುವಂತಹ ಅನೇಕ ಜನರಿಗೆ ಉಚಿತವಾಗಿ ಯಾವ ಹಣದ ಅಪೇಕ್ಷೆ ಇಲ್ಲದೆ ಅವರ ಸಮಸ್ಯೆಗಳನ್ನು ಸಹ ಬಗೆಹರಿಸಿದ್ದಾರೆ ಅಂತ ಬಹಳಷ್ಟು ಜನ ಹೇಳಿದ್ರು. ಹಾಗೆ ಸಮಸ್ಯೆಯಿಂದ ಬಳಲ್ತಾ ಇರುವಂತಹವರು ಇದೇ ದೇವಸ್ಥಾನದಲ್ಲೇ ವಾರಗಟ್ಟಲೆ ಇಲ್ಲೇ ಉಳಿದುಕೊಳ್ತಾರೆ. ಕಾಫಿ, ಟೀ, ತಿಂಡಿ, ಊಟದ ವ್ಯವಸ್ಥೆ ಎಲ್ಲವೂ ಸಹ ದೇವಸ್ಥಾನದ ವತಿಯಿಂದ ಉಚಿತವಾಗಿ ನೀಡಲಾಗುತ್ತೆ. ಈ ದೇವಸ್ಥಾನ ವಾರದ 7 ದಿನಗಳು ಸಹ ಬೆಳಗ್ಗೆ 9ರಿಂದ ರಾತ್ರಿ 8ರವರೆಗೆ ತೆರೆದಿರುತ್ತೆ. ದೇವಸ್ಥಾನದ ದೂರವಾಣಿ ಸಂಖ್ಯೆಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿಯನ್ನು ಸಂಪರ್ಕಿಸಿ. ಪ್ರತಿದಿನ ಬರುವಂತಹ ಭಕ್ತಾದಿಗಳಿಗೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಈ ದೇವಸ್ಥಾನಕ್ಕೆ ಹೇಗಪ್ಪ ಬರೋದು ಅಂತಂದರೆ, ದೇವಸ್ಥಾನದ ಲೊಕೇಶನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸ್ವಂತ ವಾಹನಗಳಲ್ಲಿ ಬರೋರು ಈ ಲೊಕೇಶನ್ ಮುಖಾಂತರ ಬರ್ಬೋದು. ಹಾಗೆ ಬಸ್ನಲ್ಲಿ ಪ್ರಯಾಣ ಮಾಡುವವರು ಬೆಂಗಳೂರಿನಿಂದ 29 ಕಿಲೋಮೀಟ್ರ್ ಆಗುತ್ತೆ, ಹೊಸಕೋಟೆಯಿಂದ 8 ಕಿಲೋಮೀಟ್ರ್ ಆಗುತ್ತೆ, ಕೋಲಾರದಿಂದ 48 ಕಿಲೋಮೀಟ್ರ್ ಆಗುತ್ತೆ. ಹೊಸಕೋಟೆಯಿಂದ ಭಕ್ತರಹಳ್ಳಿ ಬಸ್ ನಿಲ್ದಾಣಕ್ಕೆ BMTC ಬಸ್ಗಳ ವ್ಯವಸ್ಥೆ ಇದೆ. ಆದರೆ ನಿಗದಿತ ಬಸ್ಗಳ ವ್ಯವಸ್ಥೆ ಇರೋದ್ರಿಂದ ನೀವು ಆಟೋಗಳಲ್ಲಿ ತೆರಳುವುದೇ ಉತ್ತಮ ಅನ್ನೋದು ನನ್ನ ಅನಿಸಿಕೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ, ಆಶೀರ್ವಾದ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ, ತಾಯಿ ಕಾಳಿಕಾದೇವಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನೀವು ಅಂದುಕೊಂಡಂತಹ ಇಷ್ಟಾರ್ಥಗಳೆಲ್ಲವೂ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.